ಪಹಲ್ಗಾಮ್ನಲ್ಲಿ ನರಮೇಧ ಆದ ನಂತರ ಪ್ರತಿಕಾರ ಹೇಗೆ ಮತ್ತು ಯಾವಾಗ ಅನ್ನುವ ಪ್ರಶ್ನೆಗೆ ಒಂದೊಂದೇ ಉತ್ತರಗಳು ಸಿಗ್ತಾ ಹೋಗ್ತಾ ಇದೆ. ಒಂದು ಕಡೆ ರಾತ್ರಿ ನಮ್ಮ ಸೇನೆ ಆ ಉಗ್ರರ ಮನೆಯನ್ನ ಗುರುತು ಹಿಡಿದು ಧ್ವಂಸ ಮಾಡಿದ್ದಾರೆ. ಆದಿಲ್ ಮತ್ತು ಆಸಿಫ್ ಫೋಟೋವನ್ನ ಗಮನಿಸ್ತಾ ಇದ್ದೀರಿ. ಹೂವಿನ ಹಾರ ಹಾಕೊಂಡಂಗೆ ಖರ್ಜೂರದ ಹಾರ ಹಾಕೊಂಡಿದ್ದಾನೆ ಪುಣ್ಯಾತ್ಮ. ಮನೆ ಖಲಾಸ್ ಒಂದ್ ಕಡೆ, ಮತ್ತೊಂದು ಕಡೆ ರಾಜತಾಂತ್ರಿಕವಾಗೂ ಕೂಡ ಶಾಕ್ ಕೊಡಕ್ಕೆ ಎಲ್ಲಾ ನಿರ್ಧಾರಗಳು ಆಗಿದೆ. ವೀಸಾ ಬಂದ್, ಗಡಿ ಬಂದ್, ನದಿ ನೀರು ಬಂದ್, ಇನ್ ಮುಂದಕ್ಕಿಂತದ್ದೇ ಆಗತ್ತೆ. ಅಭಿ ಪಿಕ್ಚರ್ ಬಾಕಿ ಹೇ. ಇದೆಲ್ಲವೂ ಕೂಡ ಜಸ್ಟ್ ಟ್ರೇಲರ್, ಝಲಕ್ ಅಷ್ಟೇ. ಇದು ಸೀಕ್ವೆನ್ಸ್ ಬಾಕಿ ಇದೆ, ತೋರಿಸ್ತಾರೆ ಸಿನಿಮಾ ಹೆಂಗಿರುತ್ತೆ ಅಂತ. ಅದರ ಜೊತೆಗೆ ಏಟಿಗೆ ಎದುರೇಟು ನಾವು ಕೊಡ್ತೀವಿ ನೋಡಿ ನಿಮಗೆ ಶಾಕ್ ಅಂತ ಶಿಮ್ಲಾ ಒಪ್ಪಂದ ಬೇಡ ಅಂತಿದಾರಂತೆ. ಬೇಡ ಬಿಡಿ, ಉಪಯೋಗ ಯಾರಿಗಾಗುತ್ತೆ? ಒಪ್ಪಂದ ಮುರಿದು ಹಾಕಿದ್ರೆ ಉತ್ತರ ಕೊಡ್ತಾರೆ. ನದಿ ನೀರು ನಿಮಗೆ ಸಿಗಲ್ಲ, ಓಕೆ. ಶಿಮ್ಲಾ ಒಪ್ಪಂದ ನೀವೇ ಬೇಡ ಅಂದ್ಮೇಲೆ ನಮಗೆ ಹಾಕಬೇಕು ಅಂತ ಮೋದಿನೂ ಕೂಡ ಕುಂತ್ರೆ ಉಪಯೋಗ ಯಾರ್ಯಾರಿಗೆ ಏನೇನಾಗುತ್ತೆ? ಭಾರತದ ವಿಚಾರದಲ್ಲಿ ಒಪ್ಪಂದ ರದ್ದುಗೊಳಿಸಿದ್ರೆ ಇವರೇ ಒಪ್ಪಂದ ರದ್ದುಗೊಳಿಸಿದ್ರು ಅಂತ ಹೇಳ್ಬೋದು, ವಾದ ಮಾಡ್ಬೋದು. ಕಾಶ್ಮೀರದ ಬಗ್ಗೆ ತನ್ನ ನೀತಿಯನ್ನ ಮತ್ತಷ್ಟು ಬಲಪಡಿಸ್ಬೋದು. ಅಂದ್ರೆ ನಮ್ಗೆ ಇಷ್ಟ ಬಂದಂತಹ ಒಂದು ರೂಲ್ಸ್ ಇರೋ ತರಕ್ಕೆ ಸ್ವಾತಂತ್ರ್ಯ ಸಿಕ್ಕಂಗಾಗುತ್ತೆ. ಯಾವನ್ನೂ ಕೇಳಬೇಕಾಗಿಲ್ಲ ಇನ್ನು ಮುಂದಕ್ಕೆ, ಯಾವನ್ನೂ ಇದ್ರ ಬಗ್ಗೆ ಚಕಾರನೂ ಎತ್ತಕ್ಕಾಗಲ್ಲ. ಇನ್ನೇನೇ ಅಲ್ಲಿ ನಿರ್ಧಾರ ತಗೋಬೇಕಾದ್ರೂ ಕಾಶ್ಮೀರ ನಮ್ದು, ಅದು ನಮ್ಮ ಆಂತರಿಕ, ನಮ್ಮ ಪರ್ಸನಲ್ ತಗೊಳ್ತೀವಿ ಬಿಡು ಅನ್ಬೋದು. ಯಾವಾಗ ಈ ಶಿಮ್ಲಾ ಒಪ್ಪಂದ ಮುರಿದೋದ್ರೆ ಬೇಡ ಅಂತ ಅವರೇ ಒಂದು ಒತ್ತೋಡಿಸ್ತಾ ಇದ್ರಲ್ಲ, ಅದಕ್ಕೆ ಕಾಶ್ಮೀರದ ಬಂಡೀಪೋರದಲ್ಲಿ ಸೇನೆ ಕಾರ್ಯಾಚರಣೆ ಮುಂದುವರೆದಿದೆ. ಗುಂಡಿನ ಚಕಮಕಿಯಲ್ಲಿ ಇಬ್ಬರು ಪೊಲೀಸರಿಗೆ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆ ಇದು ಉಗ್ರ ಆಸಿಫ್ ಮತ್ತು ಆದಿಲ್ ಇಬ್ಬರ ಮನೆಯನ್ನ ಗುರುತಿಸಿ ನಿರ್ನಾಮ ಮಾಡಿರುವಂತಹ ಚಿತ್ರಣ. ರಾತ್ರಿಯ ಕಾರ್ಯಾಚರಣೆ ಹೇಗಿತ್ತು ನಿಮ್ಮ ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ. ಮನೆನ ಉಡೀಸ್ ಮಾಡಿದ್ದಾರೆ. ಮನೆಯಲ್ಲಿ ಕುಟುಂಬಸ್ಥರು ಯಾರಿದ್ರು, ಎಷ್ಟು ಜನ ಇದ್ರು ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ, ಬೇಕಾಗೂ ಇಲ್ಲ, ನಂಬರ್ಸ್ ಬೇಕಾಗೂ ಇಲ್ಲ. ಉಗ್ರರನ್ನ ಗುಂಡಿಟ್ಟು ಕೊಲ್ಲೋದಲ್ಲ ಇಲ್ಲಿ. ಯಾಕಂದ್ರೆ ಅವ್ರುಗಳು ಆತ್ಮಾಹುತಿ ಬಾಂಬ್ ದಾಳಿಗೂ ಕೂಡ ರೆಡಿ ಇರ್ತಾರೆ. ಅಂದ್ರೆ ಅವ್ರ ಸಾವಿಗೆ ಹೆದರುವಂತಹ ಕುನ್ನಿಗಳಲ್ಲ ಅವರು. ಸೊ ಎಲ್ಲಿ ಬಿಸಿ ಮುಟ್ಟಿಸ್ಬೇಕು? ಕುಟುಂಬಸ್ಥರನ್ನ ಟಾರ್ಗೆಟ್ ಮಾಡಿ. ಅದಕ್ಕೆ ಮುಂದಾಗ್ತದೆ ಮೋದಿ ಸರ್ಕಾರ, ಅದಕ್ಕೆ ಮುಂದಾಗ್ತಾ ಇದೆ ನನ್ನ ಹೆಮ್ಮೆಯ ಸೇನೆ. ಆದಿಲ್ ಮತ್ತು ಆಸಿಫ್ ಇಬ್ಬರು ಉಗ್ರರ ಮನೆಯನ್ನ ನಿರ್ನಾಮ ಮಾಡಿ ಆಗಿದೆ. ಮಗದೊಂದು ಕಡೆ ಗುಂಡಿನ ಚಕಮಕಿ ನಡೀತಾ ಇದೆ. ಇದೆಲ್ಲದರ ನಡುವೆ ರಾಜತಾಂತ್ರಿಕ ಒಪ್ಪಂದಗಳು, ರಾಜತಾಂತ್ರಿಕ ಶಾಕ್ ಕೊಡಕ್ಕೆ ಇದೀಗ ಕೇಂದ್ರ ಸರ್ಕಾರ ಮುಂದಾಗಿದ್ದು
ನಿನ್ನೆ ಒಂದು ಸರ್ವಪಕ್ಷಗಳ ಸಭೆಯನ್ನ ಕರೆದ್ರು. ಎಲ್ಲರೂ ಕೂಡ ಒಮ್ಮತದಿಂದ ಒಕ್ಕೊರ್ಲಿನಿಂದ ಹೇಳಿದಿಷ್ಟೇ, ನಿಂತ್ಕೊಳ್ಳಿ, ನಿಮ್ಮ ಪರವಾಗಿ ನಾವು ನಿಂತ್ಕೊಳ್ತೀವಿ, ತಗೊಳ್ಳಿ ಆಕ್ಷನ್ಸ್, ತಗೊಳ್ಳಿ ಡಿಸಿಷನ್ಸ್, ನಾವು ನಿಮ್ಮ ಪರವಾಗಿರ್ತೀವಿ, ಯಾರು ಕೂಡ ಚಕಾರ ಎತ್ತಲ್ಲ ಅಂದಿದ್ದಾರೆ. ಇದು ಬೇಕಾಗಿದ್ದು, ಇಲ್ಲಿ ತನಕ ಇದೇ ಬೇಕಾಗಿದ್ದು. ಯಾರು ಕೂಡ ಚಕಾರ ಎತ್ತಿಲ್ಲ, ಎತ್ತೋಕ್ಕೂ ಆಗಲ್ಲ. ಇದನ್ನು ಬೇರೆ ವಿಚಾರವಾ ಸಾಕ್ಷಿ ಕೊಡಿ ಅಂತ ಕೇಳಿದ್ರಲ್ಲ, ಬೇರೆ ಬೇರೆ ವಿಚಾರದಲ್ಲಿ ಸಾಕ್ಷಿ ಕೊಡಿ ಅಂತ, ಇದರಲ್ಲಿ ಯಾವನು ಬಾಯೆತ್ತಿಲ್ಲ. ಸೊ ಇನ್ನು ಮುಂದಕ್ಕೆ ಮುಗೀತು, ಅಟ್ಟಹಾಸವನ್ನ ಅಲ್ಲೇ ಕೊನೆ ಮಾಡ್ತಾರೆ. ಉಸಿರು ನಿಲ್ತು ಅಂದ್ಕೊಳ್ಳಿ. ಉಗ್ರರಿಗೂ ಅಷ್ಟೇ, ಉಗ್ರರಿಗೆ ಫೀಡಿಂಗ್ ಬಾಟ್ಲಲ್ಲಿ ಹಾಲಾಗಿ ಕುಡಿಸ್ತಾ ಇದ್ರಲ್ಲ, ಆ ದೇಶಕ್ಕೂ ಅಷ್ಟೇ, ಭಿಕ್ಷುಕ ದೇಶಕ್ಕೂ ಅಷ್ಟೇ. ಆರ್ಥಿಕವಾಗಿಯೂ ದೊಡ್ಡ ಪೆಟ್ಟು. ಇನ್ನು ಮುಂದೆ ಕುಡಿಯೋಕೆ ಒಂದು ಲೋಟ ನೀರು ಸಿಗಬಾರ್ದು ಅಂತಹ ಪರಿಸ್ಥಿತಿ. ರಾತ್ರಿಯಲ್ಲ ಅಂದ್ರೆ ಇಡೀ ರಾತ್ರಿ ಕತ್ತಲೇ ಸಾಯಿರಿ ನೀವುಗಳು. ನೀರಿಲ್ಲ ಅಂದಮೇಲೆ ಬರೀ ಕೃಷಿ ಚಟುವಟಿಕೆ, ಕುಡಿಯೋಕೆ ನೀರಲ್ಲ, ಕರೆಂಟ್ ಉತ್ಪಾದನೆ ಹೆಂಗೆ ಮಾಡ್ಕೊಳ್ತೀರಿ? 80% ನೀರನ್ನ ಬಳಸ್ತಾ ಇತ್ತಲ್ಲ ದೇಶ, ಮುಗೀತು, ಇನ್ನ ಝೀರೋ, ಸಾಯಿರಿ ಒದ್ದಾಡಿ ಒದ್ದಾಡಿ ಹಂಗೆ.